ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ನೀಡುವುದರ ಜೊತೆಗೆ ಮಾನವೀಯ ಮೌಲ್ಯವನ್ನ ತಿಳಿಸಿಕೊಟ್ಟ ಬುದ್ಧರ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕದ ರಾಜ್ಯಾಧ್ಯಕ್ಷ ದರ್ಶನ್ ಬಿ ಸೋಮಶೇಖರ್ ತಿಳಿಸಿದರು. ತಾಲೂಕಿನ ಬಾಚನಹಳ್ಳಿಯ ಬುದ್ಧರ ಪ್ರತಿಮೆ ಆವರಣದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕ, ನವೋದಯ ಸೇವಾ ಟ್ರಸ್ಟ್, ಡಿ ಹಲಸಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ 2570ನೇ ಬುದ್ಧ ಪೂರ್ಣಿಮೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಗೌತಮ ಬುದ್ಧರ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ ಈ 3 ಘಟನೆಗಳು ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ನಡೆದಿರುವುದರಿಂದ ಅಪಾರ ಮಹತ್ವವನ್ನ ಪಡೆದಿದೆ. ಬುದ್ಧರು ಭಾರತ ದೇಶದಲ್ಲಿ ಹುಟ್ಟಿದರೂ ಕೂಡ ಅವರ ಸಂದೇಶಗಳನ್ನು ಅನುಸರಿಸಿದ ಹಲವಾರು ದೇಶಗಳು ಬುದ್ಧರ ಮೌಲ್ಯ ಹಾಗೂ ಸಂದೇಶಗಳನ್ನು ಅಳವಡಿಸಿಕೊಂಡು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಿ ಸೋಮಶೇಖರ್, ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕ ಜಿಲ್ಲಾಧ್ಯಕ್ಷ ಮಾರ್ಕಾಲು ನಟರಾಜು, ನಿವೃತ್ತ ಉಪನ್ಯಾಸಕ ರಂಗಸ್ವಾಮಿ, ಅಂಬೇಡ್ಕರ್ ವಾದಿ ಕಲ್ಕುನಿ ಮಹಾದೇವು, ಮುಖಂಡರಾದ ಸಿಕ್ರೇಶ್, ಮಲ್ಲಿಕ ಮರಿಸ್ವಾಮಿ, ಸಂದೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ದೇಶದಲ್ಲಿ ಹುಟ್ಟಿದಂತ ಭಗವಾನ್ ಬುದ್ಧರು, ಇದೇ ದೇಶದಲ್ಲಿ ಹುಟ್ಟಿದಂತ ಜ್ಞಾನ ಪಡ್ಕೊಂಡಂತ ಪ್ರಪಂಚಕ್ಕೆ ಒಂದು ಮೌಲ್ಯಯುತ ಜೀವನ ಏನು ಅಂತ ತೋರಿಸಿದ್ದು ಭಗವಾನ್ ಬುದ್ಧರು. ಆದ್ರಿಂದ ಈ ದೇಶದಿಂದ ಹೋಗಿ ಒಂದು ಮೌಲ್ಯ ಜೀವನ ಯಾವ ರೀತಿ ಇರಬೇಕು ಅನ್ನೋದು ಭಗವಾನ್ ಬುದ್ಧರು ತೋರಿಸಿ ಇವತ್ತು ಬೇರೆ ಬೇರೆ ದೇಶ, ಇವಾಗ ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಬಹಳ ಪ್ರಬುದ್ಧವಾಗಿ ಬೆಳೆಯುವಂತ ದೇಶ, ನಿಮ್ಗೆಲ್ಲ ಗೊತ್ತಿರಬಹುದು. ಹಾಗೆ ಯಾವ ಕಾರಣದಿಂದ ಈ ದೇಶಗಳು ಪ್ರಬುದ್ಧವಾಗಿ ಬೆಳೆದಿದೆ ಅಂತ ನಾವು ಒಂದು ಕಾರಣ ಹುಡುಕಬೇಕಾಗಿದೆ. ಮೌಲ್ಯಯುತ ಸಮಾಜನ ಕಟ್ಟಿಕೊಂಡು ಬಾಬಾ ಸಾಹೇಬ್ ಭಗವಾನ್ ಬುದ್ಧರು ಕೊಡುವಂತಹ ಮಾನವ ಮೌಲ್ಯಗಳು ಬಹಳ ಸರಳವಾಗಿ ಮೌಲ್ಯಗಳನ್ನ ಅಳವಡಿಸಿಕೊಂಡು ಸಮಾಜದಲ್ಲಿ ಇವತ್ತು ಉತ್ತಮ ಸ್ಥಾನಕ್ಕೆ ಆ ದೇಶಗಳು ಹೋಗಿವೆ. ಅದೇ ದೃಷ್ಟಿಯಿಂದ ಈ ದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡುವಂಥದ್ದು ಅಗತ್ಯವಿದೆ, ಬಹಳ ಅಗತ್ಯವಿದೆ. ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಬರೀ ಮಾರ್ಕ್ಸ್ಗಾಗಿ ಏನು ಅವರ ಒಂದು ಜವಾಬ್ದಾರಿ ದೊಡ್ಡದಾಗಿದೆ. ಇವತ್ತು ದೇಶದಲ್ಲಿ ಸಮಾಜದ ಒಂದು ಜವಾಬ್ದಾರಿ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸಮಾಜದ ಒಂದು ಜವಾಬ್ದಾರಿ ಅಲ್ಲ, ಒಂದು ದೊಡ್ಡ ಜವಾಬ್ದಾರಿ ಇದೆ. ಇನ್ನ ಸರಿಯಾದ ರೀತಿಯಲ್ಲಿ ನೀವು ಪಾಲನೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನೀವು ಭಾರ ತಗೊಳ್ಬೇಕು ಅಂದ್ರೆ ನೀವು ಫಸ್ಟ್ ನಿಮ್ಮಲ್ಲಿ ಒಂದು ಭದ್ರವಾದ ಏನು ಮಾನಸಿಕವಾಗಿ, ದೈಹಿಕವಾಗಿ ಮತ್ತೆ ಸ್ಪಿರಿಚುವಲ್ ಏನ್ ಹೇಳ್ತಾರೆ, ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್ ಇದರಲ್ಲಿ ಸ್ಟ್ರಾಂಗ್ ಆಗಿದ್ರೆ ನೀವು ಯಾರಾದ್ರೂ ಭಾರ ಮಾಡುವಂತ ಒಂದು ಶಕ್ತಿ ನಿಮ್ಮಲ್ಲಿದೆ. ಈ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಆದ್ರಿಂದ ಈ ಒಂದು ವಿಶೇಷವಾದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ಕೆಲವು ಜನ ಸೇರಿ ಒಂದು ಪುಷ್ಪಾರ್ಚನೆ ಮಾಡಿ ಒಂದು ಸಣ್ಣ ಮೀಟಿಂಗ್ ಇಟ್ಕೊಂಡಿದ್ವಿ. ಇದು ಬಹಳ ಹೆಮ್ಮೆ ಪಡುವಂತ ವಿಚಾರ ನಮಗೆ. ಇದು ಪ್ರತಿ ವರ್ಷ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಪ್ರಾರಂಭ ಮಾಡಿದ್ವಿ. ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ನಾನು ಹೇಳಿದಾಗ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇನ್ಮೇಲೆ ಸಮಾಜದ ಒಂದು ಭಾರ. ಇವತ್ತು ನೀವು ವಿದ್ಯಾರ್ಥಿಗಳಾಗಿ ನಿಮ್ಮ ತಂದೆ ತಾಯಿ ಕೆಳಗಡೆ ಇದ್ದು ಒಂದು ರಕ್ಷಣೆ, ಅವರ ರಕ್ಷಣೆ ಕೆಳಗಡೆ ಇದ್ದೀರಿ. ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಂದ್ರೆ ಅವ್ರ ರಕ್ಷಣೆ ಕೆಳಗಡೆ, ಅವರ ಒಂದು ಅನುಮತಿಯಿಂದ ನೀವು ಓದ್ತಾ ಇದ್ದೀರಿ. ಕೆಲವೇ ವರ್ಷದಲ್ಲಿ ಸಮಾಜದಲ್ಲಿ ಒಂದು ಹೆಜ್ಜೆ ಇಡಂತ ಒಂದು ಸಮಯ ಬರುತ್ತೆ. ಅಂತ ಸಮಯ ಬಂದಾಗ ನೀವು ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಂತ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕು, ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಅಂದ್ರೆ ಇವತ್ತು ನೀವು ಸಮಾಜದಲ್ಲಿ ಹೋದಾಗ ರಾಜಕೀಯ ಪಕ್ಷಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ನಿಮ್ಮ ಬಾಯಿ ಮುಖಾಂತರ ಸುಳ್ಳನ್ನ ಸತ್ಯ ಅಂತ ಹೇಳಿಸ್ತಾರೆ.